ನೀವು ಮಾಡಿರುವಂತಹ ಲಾಸ್ಟ್ ವಿಡಿಯೋದಿಂದ ಕಸ್ಟಮರ್ಸ್ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿರೋದಕ್ಕೆ ಇನ್ನಷ್ಟು ಆಫರ್ ನ ಮುಂದೂಡಿಸಿದೀವಿ. ಲಾಂಗ್ ವೀಕ್ ಮಿಷನ್ ಮೇಲೆ 5000 ಆಫರ್ ಬಿಡ್ತಾ ಇದೀವಿ. ರೌಂಡ್ ವೀಕ್ ಮಿಷನ್ ಮೇಲೆ 3000 ಆಫರ್ ಬಿಡ್ತಾ ಇದೀವಿ. ಈ ತರ ಒಂದು ಕೆಜಿ ಮಾಡಿ ಕಳಿಸಿದಾರೆ ಅಂದ್ರೆ 1000 ರೂಪೀಸ್ಗೆ ತಗೊಂತಿದ್ದಾರೆ ಸರ್. ಸೊ ಕ್ಯಾಂಡಲ್ಸ್ ಬತ್ತಿ ನೀವೇ ನೋಡ್ತಾ ಇರ್ಬೋದು 750 ರೂಪೀಸ್ ಫರ್ ಕೆಜಿಗೆ ಬೈ ಮಾಡ್ಕೊಂತ ಇದ್ದಾರೆ ಸರ್. ಸೊ ಈ ತರ ನೀವು ಮಾಡಿ ಕಳಿಸಿದ್ರಿ ಅಂತಂದ್ರೆ 650 ರೂಪಾಯಿಗೆ ತಗೊಂತೀವಿ ಒಂದು ಕೆಜಿಗೆ. ಇದನ್ನ ಎತ್ತಿ ಬರೀ ಹಂಗೆ ತೇವನೆ ಹಾಕಿ ಪ್ಯಾಕ್ ಮಾಡಿದ್ದಾರೆ. ಸೊ ನೀವೇ ನೋಡ್ತಾ ಇರ್ಬೋದು ಇದು ಫುಲ್ ಬೂಸ್ಟ್ ಹಿಡಿದಿದೆ. ಕಸ್ಟಮರ್ ಏನ್ ಮಾಡಿದಾರೆ ಅಂದ್ರೆ ತಗೊಂಡೋಗಿ ಬಿಸಿಲಲ್ಲಿ ಒಣಗಿಸಿದ್ದಾರೆ. ಸೊ ಅದು ಕಾಟನ್ ಎಲ್ಲ ಫುಲ್ ಕಲರ್ ಶೇಡ್ ಆಗಿದೆ. ಸೊ ನಮಗೆ ಬೇಕಾಗಿರೋದು ಈ ತರ ನೀಟಾಗಿ ಮಾಡಿರುವಂತಹ ಪ್ರೊಡಕ್ಷನ್ ಸರ್. ಸೊ ಥಿಕ್ನೆಸ್ ಆಗಿರಲಿ ಕ್ವಾಲಿಟಿ ಆಗಿರಲಿ ಈ ತರ ಇರುತ್ತೆ. ಸೊ ಈ ಮಿಷನ್ಗೆ ಟ್ರೈನಿಂಗ್ ತಗೋಬೇಕು ಅಂತ ಹೇಳಿದ್ರೆ ಬರೀ ಒಂದು 1/4 ಗಂಟೆಯಲ್ಲೇ ಇದು ಟ್ರೈನಿಂಗ್ ಇರುತ್ತೆ ಸರ್. ಇದು ಬಂದು ಭಟ್ಕಳದಿಂದ ಕಸ್ಟಮರ್ ಮಾಡಿ ಕಳಿಸಿರೋದು. ದಾವಣಗೆರೆಯಿಂದ ಕಸ್ಟಮರ್ ಒಂದೇ ತಿಂಗಳಲ್ಲಿ 12.5 kg ಮಾಡಿ ಕಳಿಸಿರೋದು ಸರ್. 11 months ವರೆಗೂ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ. ಸ್ಟಾಂಪ್ ಪೇಪರ್ ತರ ಬರುತ್ತೆ, ಅದು ಒರಿಜಿನಲ್ಲೇ ಕಸ್ಟಮರ್ ಕೈಗೆ ಕೊಟ್ಟಿರ್ತೀವಿ ಸರ್. ನಮ್ಮ ಕಂಪನಿ ಹೆಸರು ಬಂದು ಸಾಯಿ ಕೃಪಾ ಎಂಟರ್ಪ್ರೈಸಸ್ ಅಂತ ಹೇಳಿ. ಸೊ ನಮ್ಮ ಕಂಪನಿ ಅಲೋಕೇಟ್ ಆಗಿರೋದು ಬಂದು ಬ್ಯಾಂಗ್ಳೂರಲ್ಲಿ ಹೆಣ್ಣೂರು ಕ್ರಾಸ್ ಅಲ್ಲಿ ಬಾಗ್ಲೂರ್ಗೆ ಹೋಗೋ ಮೇನ್ ರೋಡ್ ಅಲ್ಲಿ ನಮ್ಮ ಆಫೀಸ್ ಅಲೋಕೇಟ್ ಆಗಿದೆ. ಸೊ ನಮ್ದು ಮತ್ತೊಂದು ಆಫೀಸು ಬಂದು ಸೊ ಬೆಳಗಾವಿಯಲ್ಲಿ ಸುಭಾಷ್ ನಗರದಲ್ಲಿ ಇದೆ ಸರ್. ನೀವು ಮಾಡಿರುವಂತಹ ಲಾಸ್ಟ್ ವಿಡಿಯೋದಿಂದ ಕಸ್ಟಮರ್ಸ್ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿರೋದಕ್ಕೆ ಇನ್ನಷ್ಟು ಆಫರ್ ನ ಮುಂದೂಡಿಸಿದೀವಿ. ನಾವು ವಿಡಿಯೋ ಮಾಡಿದ್ಮೇಲೆ ನಿಮ್ಮ ಹತ್ರ ಎಷ್ಟು ಜನ ಮಿಷಿನ್ ಪರ್ಚೇಸ್ ಮಾಡಿ ಅವ್ರ ಹತ್ರ ನೀವು ಬೈಬ್ಯಾಕ್ ಮಾಡ್ಕೊಳ್ತಾರೆ? ಸೊ ಆಲ್ಮೋಸ್ಟ್ 10 to 15 or 15 ಎಬೋನೇ ಇದ್ದಾರೆ ಸರ್ ಕಸ್ಟಮರ್ಸ್ ಬಂದು ತಗೊಂಡು ಹೋಗಿರೋದು. ಅದರಲ್ಲಿ ಸ್ಟಾರ್ಟಿಂಗ್ ಯಾರು ಅಷ್ಟು ಬೇಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೂ ಸ್ವಲ್ಪ ಟ್ರೈನಿಂಗ್ ಬೇಕೇ ಬೇಕಾಗುತ್ತೆ. ಸೊ ಟ್ರೈನಿಂಗು ಎಲ್ಲ ಕೊಟ್ಟಿದ್ದೀವಿ. ಸೊ ಕಾಲ್ಸ್ ಮುಖಾಂತರ ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಏನೇ ಕನ್ಫ್ಯೂಸ್ ಇದ್ರು ಅದನ್ನ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಈಗ ಬೈಬ್ಯಾಕ್ ಬಂದು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ 7 or 10 ಎಬೋವ್ ಮೆಂಬರ್ಸೇ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ರಿಮಾರ್ಕ್ಸ್ ಅಲ್ಲಿ ಅದು ಇದು ಅಂತ ಮಿಸ್ಟೇಕ್ಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಅಷ್ಟು ಬೇಗ ಯಾರು 100% ನೀಟ್ ಮಾಡ್ಕೊಡಕ್ ಆಗೋದಿಲ್ಲ. ಸೊ ಈಗೀಗ ಎಲ್ಲ ಒಂದು 80% 90% ನೀಟಾಗಿ ಮಾಡಿ ಕಳಿಸ್ತಿದ್ದಾರೆ ಸರ್. ಈ ಸ್ಟಾರ್ಟಿಂಗ್ ಮೇಡಮ್ ಈ ಬಿಸ್ನೆಸ್ ಮಾಡಬೇಕು ಅಂದ್ರೆ ಎಷ್ಟು ಬಂಡವಾಳ ಹಾಕಬೇಕು? ಸೊ ನಮ್ಮಲ್ಲಿ ಬಂದು ನಿಮಗೆ ತುಂಬಾ ಲಕ್ಷಾನುಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ ಸರ್. ಒಂದು ಚಿಕ್ಕ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ನೀವು ಒಂದು ಒಳ್ಳೆ ಆದಾಯ ಗಳಿಸಬಹುದು. ಆ ಬಂಡವಾಳನ ಬರೀ ನೀವು ಏನಿಲ್ಲ ಅಂದ್ರೂ 6-7 ತಿಂಗಳಲ್ಲೇ ನಿಮ್ಮ ಬಂಡವಾಳನ ಆ ಮಿಷನ್ ಇಂದ ತೆಗಿಬಹುದು. ಇಲ್ಲಿ ಮೇಡಮ್ ಅತ್ತಿ ಡೆಮೋ ಇಟ್ಟಿದ್ದೀರಾ? ಹೌದು ಸರ್. ಏನ್ ಮೇಡಮ್ ಇದು? ಸರ್ ಕಸ್ಟಮರ್ಗೆ ಕಂಪನಿ ಕಡೆಯಿಂದನೇ ಬೈಬ್ಯಾಕ್ ಪ್ರೊಡಕ್ಷನ್ ತಗೊಂತಾರೆ ಅನ್ನೋ ಒಂದು ದುಡ್ಡಿನ ಆಸೆಗೆ ಸೊ ಯಾವ ತರ ಮಾಡಿದ್ರು ತಗೊಂತಾರೆ ಅನ್ನೋದು ನಿಮ್ಗೆ ಇಲ್ಲೇ ಕ್ಲಾರಿಟಿ ಕೊಡ್ತೀನಿ. ಸೊ ಕಸ್ಟಮರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ ಸರ್, ಲಾಸ್ಟ್ ಟೈಮ್ ಈ ತರ ಎಲ್ಲ ಕಸ್ಟಮರ್ಸ್ ಮಾಡಿ ಕಳಿಸಿದ್ದಾರೆ. ಸೊ ಇದು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಮಿಷನ್ ನಲ್ಲಿ ಮಾಡಿದ ಆದ್ಮೇಲೆ ಒಂದು 5 ರಿಂದ 10 ನಿಮಿಷ ಇದು ಒಣಗಲಿಕ್ಕೆ ಟೈಮ್ ಬೇಕೇ ಬೇಕಾಗುತ್ತೆ ಸರ್. 5 ರಿಂದ 10 ನಿಮಿಷ ಅಷ್ಟೇ ಬೇಕು, ಅವರ್ಗಟ್ಲೆ ಏನ್ ಟೈಮ್ ಅವಶ್ಯಕತೆ ಇಲ್ಲ. ಸೊ ಅವ್ರು ಏನ್ ಮಾಡಿದ್ದಾರೆ ಕಸ್ಟಮರು ಇದನ್ನ ಎತ್ತಿ ಬರೀ ಹಂಗೆ ತೇವನೆ ಹಾಕಿ ಪ್ಯಾಕ್ ಮಾಡಿದ್ದಾರೆ. ಸೊ ನೀವೇ ನೋಡ್ತಾ ಇರ್ಬೋದು ಇದು ಫುಲ್ ಬೂಸ್ಟ್ ಹಿಡಿದಿದೆ. ಹೌದು. ಸೊ ಈ ತರ ಎಲ್ಲ ಮಾಡಿ ಕಳಿಸಿದ್ದಾರೆ ಅಂತಂದ್ರೆ ಕಸ್ಟಮರ್ಗೆ ರೇಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಇದು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒಣಗಲಿಕ್ಕೆ ಬರೀ ಅವ್ರಿಗೆ 5 ರಿಂದ 10 ನಿಮಿಷ ಸಾಕು ಅಂತ ಹೇಳಿದೀನಿ. ಸೊ ಅವರೆಲ್ಲ ಇದು ಕಸ್ಟಮರ್ ಏನ್ ಮಾಡಿದಾರೆ ಅಂದ್ರೆ ತಗೊಂಡೋಗಿ ಬಿಸಿಲಲ್ಲಿ ಒಣಗಿಸಿದ್ದಾರೆ. ಸೊ ಅದು ಕಾಟನ್ ಎಲ್ಲ ಫುಲ್ ಕಲರ್ ಶೇಡ್ ಆಗಿದೆ. ಸೊ ಈ ತರ ಎಲ್ಲ ಮಾಡಿ ಕಳಿಸಿದ್ದಾರೆ ಅಂದ್ರೆ ರೇಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮಗೆ ಬೇಕಾಗಿರೋದು ಈ ತರ ನೀಟಾಗಿ ಮಾಡಿರುವಂತಹ ಪ್ರೊಡಕ್ಷನ್ ಸರ್. ಸೊ ನೀವೇ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಅಲ್ಲಿ ಆಗಿರ್ಲಿ, ಸೀಲಿಂಗ್ ಅಲ್ಲಿ ಆಗಿರ್ಲಿ ಅಥವಾ ಕಲರ್ ಶೇಡಿಂಗ್ ಅಲ್ಲಿ ಆಗಿರ್ಲಿ ಪ್ರತಿಯೊಂದರಲ್ಲೂ ಇದು ನೀಟಾಗಿ ಇದೆ. ಇದು ಬಂದು ಒಂದು ಪ್ಯಾಕೆಟ್ 6 grams ಇರಬೇಕು ಸರ್. 6 grams ಮಾಡಿ ಈ ತರ ನೀವು 1 kg ಮಾಡಿ ಕಳಿಸ್ತೀರಿ ಅಂತಂದ್ರೆ 166 ರಿಂದ 67 ಪ್ಯಾಕೆಟ್ಸ್ ಆಗುತ್ತೆ ಸರ್ ಅಷ್ಟೇ 1 kgಗೆ. 1 kg ನಾವು ಮಾಡ್ತೀವಿ ಅಂತಂದ್ರೆ ಎಷ್ಟು ಗಂಟೆ ಬೇಕು? ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಹೊಸಬ್ರು ಅಂದ್ರೆ ಮಿಷನ್ ತಗೊಂಡಿದೆ ಆದ್ಮೇಲೆ ಅಷ್ಟು ಬೇಗ ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. 3 ರಿಂದ 4 ಇಲ್ಲ 5 ಗಂಟೆ ಈ ತರ 1 kg ಮಾಡ್ಲಿಕ್ಕೆ ನಿಮಗೆ ಟೈಮ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಬೇಗ ಯಾರು ಇಂಪ್ರೂವ್ಮೆಂಟ್ ಕಾಣಲಿಕ್ಕೆ ಆಗೋದಿಲ್ಲ. ಸೊ ನೀವು 1 kg ಇಂದ 1.5 kg ಮಾಡ್ಕೋಬಹುದು. ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತಂದ್ರೆ ದಿನದಲ್ಲಿ ಈಗ ಮಾಡ್ತಾ ಇರೋ ಕಸ್ಟಮರ್ಗಳಲ್ಲಿ ಒಂದು ದಿನಕ್ಕೆ 1 ರಿಂದ 2 kg ಮಾಡ್ತಿದ್ದಾರೆ ಸರ್ ನಮ್ಮ ಕಸ್ಟಮರ್. ಈ ಆರಾಮಾಗಿ ಕೂತ್ಕೊಂಡು ಮಾಡುವಂತಹದ್ದು ಸರ್. ಯಾವ ತರ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸರ್ ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ 200 ವೋಲ್ಟೇಜ್ ಕರೆಂಟಲ್ಲೇ ಮಿಷನ್ ರನ್ ಆಗುತ್ತೆ. ಇದೇನು ಇಲ್ಲ ಸರ್, ಅಸೆಂಬ್ಲ್ಡ್ ಮಿಷನ್ನು. ಇದು ಯಾವ ಥರ ಇದೆಯೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇರುತ್ತೆ. ಬರೀ ಈ ಇದರಲ್ಲಿ ನೀವು ಬಂದು ಸೊ ಈ ಥರ ಕೇಬಲ್ ಇರುತ್ತೆ. ಈ ಕೇಬಲ್ನ ಫಿಟ್ ಮಾಡಿ ನೀವು ಸ್ವಿಚ್ ಬೋರ್ಡ್ಗೆ ಹಾಕ್ಕೊಳ್ಳೋದು ಅಷ್ಟೇ ಬಾಕಿ ಇರುತ್ತೆ. ಸೊ ಏನಿಲ್ಲ ಸರ್, ಒಂದು ಚಿಕ್ಕ ಜಾಗದಲ್ಲೇ ಈ ಮಿಷನ್ನ ಇಟ್ಕೊಂಡು ಒಂದು ಒಳ್ಳೆ ಆದಾಯ ಗಳಿಸ್ಬೋದು. ಇದಕ್ಕೆ ಅಂತ ಹೇಳಿ ಮಿಷನ್ಗೆ ಅಷ್ಟು ಜಾಗ ಇಷ್ಟೊಂದು ಸ್ಕ್ವೇರ್ ಫೀಟ್ ಏನೂ ಅವಶ್ಯಕತೆ ಇಲ್ಲ, ನೀವೇ ನೋಡ್ತಾ ಇರ್ಬೋದು. ಸೊ ಯಾವ ಥರ ಎಲ್ಲ ಆಪ್ರೇಟ್ ಮಾಡಬೇಕು ಅಂತ ಹೇಳಿ
ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಥರ ಪವರ್ ಆನ್ ಬಟನ್ ಆನ್ ಮಾಡಿದಿರಿ ಅಂದರೆ ಕನ್ವೇಯರ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಕಿಟ್ಟಲ್ಲಿ ನಿಮಗೆ ಅಂದರೆ ಮಿಷನ್ ತೊಗೊಂಡೋಗಿ ಈ ಥರ ಒಂದು ಸ್ಪ್ರೇ ಬಾಟಲ್ ಕಳಿಸಿರ್ತೀವಿ. ಸೊ ನೀವು ಈ ಥರ ಕನ್ವೇಯರ್ಗೆ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಕನ್ವೇಯರು ಎಷ್ಟು ವೆಟ್ಟಾಗಿರುತ್ತೋ ಅಷ್ಟು ಚೆನ್ನಾಗಿ ಹತ್ತಿ ಕೂಡ್ಕೊಂಡು ಬತ್ತಿ ಆಗ್ಬೋದು. ಸೊ ಯಾವ ಥರ ಬರುತ್ತೆ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಈ ಥರ ನೀಟಾಗಿ ನೀರು ಸ್ಪ್ರೇ ಮಾಡಿರಬೇಕಾಗತ್ತೆ. ಸೊ ಈ ಥರ ಸ್ಪ್ರೇ ಮಾಡಿದ್ದಾದಮೇಲೆ ಸೊ ನೀವೇ ನೋಡ್ತಾ ಇರ್ಬೋದು ರಾ ಮೆಟೀರಿಯಲ್ಸು ಈ ಥರ ಇರುತ್ತೆ. ಸೊ ರಾ ಮೆಟೀರಿಯಲ್ಸ್ನ ನಿಮ್ಗೆ ಆಲ್ಮೋಸ್ಟ್ ನಾವೆಲ್ಲ ನೀಟಾಗಿ ಅದೆಲ್ಲ ಫಿಲ್ಟರ್ ಮಾಡಿ ಸಾಫ್ಟ್ ಕಾಟನ್ನೇ ಕೊಟ್ಟಿರ್ತೀವಿ. ಸೊ ಈ ಥರ ಕಾಟನ್ ಬಂದಿರುತ್ತೆ. ಈ ಕಾಟನಲ್ಲಿ ಸೊ ದೀಪದ ಬತ್ತಿ ಈ ಮಿಷನಲ್ಲಿ 2 ಥರ ಬತ್ತಿ ತಯಾರಿಸ್ಕೋಬೋದು ಅಂತ ಹೇಳಿದ್ದೀನಿ. ಫಸ್ಟ್ ಬಂದು ದೀಪದ ಬತ್ತಿ. ಸೊ ದೀಪದ ಬತ್ತಿ ಮಾಡ್ತೀನಿ ಅಂದರೆ 4 ಇಂಚಸ್ ತೊಗೋಬೇಕು. ಸೊ 4 ಇಂಚಸ್ ನೀವು ಈ ಥರ ನೀಟಾಗಿ ಪಿಕ್ ಮಾಡ್ಕೋಬೇಕಾಗತ್ತೆ. ಇದಂತ ಏನು ಕಷ್ಟಕರವಾಗಿರುವಂತಹ ಕೆಲಸ ಏನೂ ಅಲ್ಲ. ಸೊ ಈ ಥರ ನೀವು 4 ಇಂಚಸ್ಗೆ ಈ ಥರ ಕಟ್ ಮಾಡಿಕೊಂಡು ಸೊ ಇದನ್ನು ಈ ಥರ ಸ್ಪ್ಲಿಟ್ ಮಾಡಿ ಹಾಕಬೇಕಾಗತ್ತೆ. ನೀವೇ ನೋಡ್ತಾ ಇರ್ಬೋದು ಪ್ರೊಡಕ್ಷನ್ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಥಿಕ್ನೆಸ್ ಆಗಿರಲಿ ಕ್ವಾಲಿಟಿ ಆಗಿರಲಿ ಈ ಥರ ಇರುತ್ತೆ. ಸೊ ನೀವು ಈ ಥರ 6 ಗ್ರಾಮ್ಗೆ ಒಂದೊಂದು ಪ್ಯಾಕೆಟ್ ಮಾಡಿ ಸೊ ಪ್ರೊಡಕ್ಷನ್ನ ಈ ಥರ ಮಾಡಿ ಕಳಿಸ್ಬೇಕಾಗ್ತಾ ಇರುತ್ತೆ. ಸೊ ಇದರಲ್ಲಿ ಮತ್ತೊಂದು ಬಂದು ಕ್ಯಾಂಡಲ್ಸ್ ಬತ್ತಿನೂ ಮಾಡ್ಕೋಬೋದು. ಸೊ ಕ್ಯಾಂಡಲ್ಸ್ ಬತ್ತಿ ಅಂತಂದರೆ ನೀವೇ ನೋಡ್ತಾ ಇರ್ಬೋದು ಈ ಬರ್ತ್ಡೇ ಕ್ಯಾಂಡಲ್ಸ್ಗೆ ಎಲ್ಲ ಯಾವ ಥರ ಯೂಸ್ ಮಾಡ್ತಾರೆ ಆ ಬತ್ತಿ ಯಾವ ಥರ ಮಾಡ್ತಾರೆ ಅನ್ನೋದು ಇಲ್ಲೇ ತೋರಿಸ್ಕೊಡ್ತೀನಿ. ಸೊ ಈ 3 ಇಂಚ್ ತೊಗೊಂಡು ಚಿಕ್ಕದಾಗಿ ಈ ಥರ ಸ್ಪ್ಲಿಟ್ ಮಾಡಿ ಹಾಕಬೇಕಾಗತ್ತೆ ಸರ್. ಸೊ ಈ ಥರ 1 kg ಮಾಡಿ ಕಳಿಸಿದ್ದಾರೆ ಅಂತಂದರೆ 750 ರೂಪಾಯಿಗೆ ಕಂಪನಿ ಕಡೆಯಿಂದ ಬೈಬ್ಯಾಕ್ ಪ್ರೊಡಕ್ಷನ್ನ ತೊಗೊತಾರೆ ಸರ್ ಕಸ್ಟಮರ್. ಜಾಸ್ತಿ ಯಾವ್ದು ಮಾಡ್ಕೊಡ್ತಿದ್ದಾರೆ? ಸೊ ಆಲ್ಮೋಸ್ಟ್ ಕಸ್ಟಮರ್ಸ್ ಮಾಡ್ತಾ ಇರೋದೇ ಈ ಥರ ಬತ್ತಿ ಸರ್. ಯಾಕಂದರೆ ಆಲ್ಮೋಸ್ಟ್ ಡಿಮ್ಯಾಂಡ್ ಇರೋದೇ ದೀಪದ ಬತ್ತಿಗೆ. ಸೊ ಆ ಒಂದು ಕಾರಣದಿಂದ ಸೊ ದೀಪದ ಬತ್ತಿ 1 kg ಮಾಡಿ ಕಳಿಸಿದ್ದಾರೆ ಅಂತಂದರೆ ಸೊ 1000 ರೂಪೀಸ್ಗೆ ಕಂಪ್ನಿ ಕಡೆಯಿಂದ ಬೈಬ್ಯಾಕ್ ತೊಗೊತಾ ಇರೋದು. ಸೊ ಇದು ಬಂದು ಗುಂಡು ಬತ್ತಿ ಮಿಷನ್ ಅಂತ ಹೇಳಿ ಸರ್. ಇದಕ್ಕೂ ಅಷ್ಟೇ ಒಂದು ಚಿಕ್ಕ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ಳೋ ಅಂತಹದ್ದು. ಸೊ ಇದು ಏನು ಇಲ್ಲ ಸರ್, ಇದು ಆಪ್ರೇಟ್ ಬಟನ್ ಒಂದೇ ಒಂದಿರುತ್ತೆ. ಸೊ ಈ ಥರ ಆನ್ ಮಾಡಿದ ತಕ್ಷಣ ಮೇಲೆ ಕೆಳಗಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ಥರ ನೀವು ಭಾಗ ಮಾಡಿ ಸೊ ಮೂವ್ಮೆಂಟ್ ಆಗೋವಂತಹ ನೀಡಲ್ಸ್ಗೆ ಈ ಥರ ಕಾಟನ್ ಸ್ಪ್ಲಿಟ್ ಮಾಡಿ ಮೇಲ್ಗಡೆ ಹೋದಾಗ ಸೊ ಈ ಥರ ಇಡಬೇಕಾಗುತ್ತೆ ಸರ್. ನಿಮ್ಗೆ ಒಂದು ಕೈಯಲ್ಲೇ ಮಾಡ್ಕೋಬೋದು, ಇಲ್ಲ ರೂಢಿ ಆಯಿತು ಅಂತಂದರೆ 2 ಕೈಯಲ್ಲೂ ಮಾಡ್ಕೋಬೋದು. ಸೊ ಈ ಮಿಷನ್ಗೆ ಟ್ರೈನಿಂಗ್ ತೊಗೋಬೇಕು ಅಂತ ಹೇಳಿದರೆ ಬರೀ ಅವರ್ಗಟ್ಟಲೆ ಏನು ಟೈಮ್ ಅವಶ್ಯಕತೆ ಏನಿರಲ್ಲ, ಬರೀ 1/4 ಗಂಟೆಯಲ್ಲೇ ಇದು ಟ್ರೈನಿಂಗ್ ಇರುತ್ತೆ ಸರ್. ಸೊ ಈ ಥರ ಪ್ರೊಡಕ್ಷನ್ ಇರುತ್ತೆ, ನೀವೇ ನೋಡ್ತಾ ಇರ್ಬೋದು. ಸೊ ಈ ಮಿಷನ್ನಿಂದ ಪ್ರೊಡಕ್ಷನ್ ಈ ಥರ ಇರುತ್ತೆ. ಇದನ್ನು ಯಾವ ಥರ ಪ್ಯಾಕ್ ಮಾಡಿ ಕಳಿಸಿದ್ರೆ ಏನು ರೇಟ್ ಇರುತ್ತೆ ಅನ್ನೋದು ಇಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಈ ಥರ 6 ಗ್ರಾಮ್ಗೆ ಒಂದು ಪ್ಯಾಕೆಟ್ ಮಾಡಿ ಈ ಥರ 1 kg ಮಾಡಿ ಕಳಿಸಿದ್ದಾರೆ ಅಂತಂದರೆ ಕಸ್ಟಮರ್ಗೆ 650 ರೂಪಾಯಿಗೆ ಸಿಗುತ್ತೆ. ಸೊ ಮತ್ತೊಂದು ಥರ ಪ್ಯಾಕ್ ಮಾಡ್ತಾ ಇರ್ಬೋದು. ಸೊ ಈ ಥರ ಕಸ್ಟಮರು ಪ್ಯಾಕ್ ಮಾಡಿ ಕಳಿಸ್ಬೋದು. ಸೊ ಈ ಥರ ಮಾಡಿ ಕಳಿಸಿದ್ದಾರೆ ಅಂತಂದರೆ ಇದಕ್ಕೆ ಬರೀ 500 ರೂಪೀಸ್ ಮಾತ್ರ ಸಿಗುತ್ತೆ ಸರ್. ಇದು ಬಂದು ಭಟ್ಕಳದಿಂದ ಕಸ್ಟಮರ್ ಮಾಡಿ ಕಳಿಸಿರೋದು ಒಂದು ಮಾರ್ಚಲ್ಲಿ 23ನೇ ತಾರೀಕು ಮಾಡಿ ಕಳಿಸಿದ್ದಾರೆ. ಸೊ ಇಷ್ಟು ಕ್ವಾಲಿಟಿ ಇದರಲ್ಲಿ ನೀಟಾಗಿ ನೀವೇ ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿ ಮಾಡಿ ಕಳಿಸಿರೋ ಅಂತಹದ್ದು. ಸೊ ಮತ್ತೊಂದು ಬಂದು ದಾವಣಗೆರೆಯಿಂದ ಕಸ್ಟಮರು ಸೊ ನೀವೇ ನೋಡ್ತಾ ಇರ್ಬೋದು ಬರೀ 1 ತಿಂಗಳಲ್ಲಿ 12.5 kg ಮಾಡಿ ಕಳಿಸಿರೋದು ಸರ್. ಸೊ ಕಸ್ಟಮರ್ ಕಾಟನ್ನ ಯಾವುದೇ ಥರ ವೇಸ್ಟ್ ಮಾಡಿದ್ರೆ ನೀಟಾಗಿ ಮಾಡಿ ಕಳಿಸಿದ್ದಾರೆ ಅಂತಂದರೆ 12.5 kgಗೆ 12.5ನೇ ಆಗೋದು. ಇದರಲ್ಲಿ 100 ಗ್ರಾಮು ಕಡಿಮೆ ಆಗದೆ ಅವರು ಕರೆಕ್ಟಾಗಿ 12.5 kgನೇ ಮಾಡಿ ಕಳಿಸಿರೋದು ನೀವೇ ನೋಡ್ತಾ ಇರ್ಬೋದು ಸರ್. ಅಗ್ರಿಮೆಂಟ್ ಅಂದರೆ ಯಾವ ಥರ ಇರುತ್ತೆ? ಸೊ 11 ಮಂತ್ಸ್ವರೆಗೂ ಲೆಟರ್ ರೈಟಿಂಗಲ್ಲೂ ಸಾಯಿ ಕೃಪಾ ಎಂಟರ್ಪ್ರೈಸಸ್ ಅನ್ನೋ ನಮ್ಮ ಕಂಪನಿ ನೇಮಿಂದನೇ ಸೊ ರಿಜಿಸ್ಟರ್ಡ್ ಆಗಿರೋ GST ನಂಬರ್ ಪ್ರತಿಯೊಂದು ಮೆನ್ಷನ್ ಮಾಡಿ 11 ಮಂತ್ಸ್ವರೆಗೂ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ. ಆಫ್ಟರ್ 11 ಮಂತ್ಸು ಸೊ ಸ್ಟಾಂಪ್ ಪೇಪರ್ ಥರ ಬರುತ್ತೆ, ಅದು ಒರಿಜಿನಲ್ಲೇ ಕಸ್ಟಮರ್ ಕೈಗೆ ಕೊಟ್ಟಿರ್ತೀವಿ ಸರ್. ಮಿಷನ್ ತಗೊಳ್ಳೋರಿಗೆ ಏನು ಆಫರ್ ಇದೆ? ಲಾಸ್ಟ್ ಟೈಮ್ ನೀವು ಮಾಡಿರೋ ಅಂತಹ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಕಸ್ಟಮರ್ ಕಡೆಯಿಂದ. ಸೊ ಆ ಒಂದು ಕಾರಣಕ್ಕೆ ಲಾಂಗ್ ವೀಕ್ ಮಿಷನ್ ಮೇಲೆ 5000 ಆಫರ್ ಬಿಡ್ತಾ ಇದ್ದೀವಿ, ರೌಂಡ್ ವೀಕ್ ಮಿಷನ್ ಮೇಲೆ 3000 ಆಫರ್ ಬಿಡ್ತಾ ಇದ್ದೀವಿ. ಸೊ ಬೆಂಗಳೂರು ನಿಯರ್ ಬೈ ಇರೋರು ಬೆಂಗಳೂರಿಗೆ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ಸೊ ನಮ್ಮ ಮತ್ತೊಂದು ಆಫೀಸ್ ಬಂದು ಬೆಳಗಾವಿ ನಾರ್ತಲ್ಲೂ ಇದೆ. ಸೊ ಅಲ್ಲಿ ಬಂದು ನಿಮಗೆ ನಿಯರ್ ಆಯಿತು ಅಂದರೆ ಅಲ್ಲೂ ಇದೇ ಆಫರೇ ಚಾಲ್ತಿಯಲ್ಲಿರುತ್ತೆ. ಸೊ ನೀವು ಅಲ್ಲಿ ಹೋಗಿ ಮಿಷನ್ ಖರೀದಿ ಮಾಡ್ಕೋಬೇಕಾಗುತ್ತೆ ಸರ್ ಕಸ್ಟಮರ್ಸು. ಸೊ ನಮ್ಮ ಆಫೀಸ್ ಟೈಮಿಂಗ್ ಬಂದ್ಬಿಟ್ಟು ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಸೊ 6 ಗಂಟೆ ಮೇಲೆ ಏನಾದರೂ ಕಾಲ್ಸ್ ಬಂದಿತ್ತು ಅಂದರೆ ನಾವು ಬೆಳಗ್ಗೆ ಬಂದು ನಮ್ಮ ಆಫೀಸ್ ಟೈಮಿಂಗ್ಗೆ ಬಂದು ನಾವು ಅಟೆಂಡ್ ಮಾಡಿ ಸೊ ಬಂದಿರುವಂತಹ ಮಿಸ್ಡ್ ಕಾಲ್ಸ್ನ ಕ್ಲಿಯರ್ ಮಾಡಿ ಸೊ ಅವ್ರಿಗೆ ಬೇಕಾಗಿರೋ ಡೀಟೇಲ್ಸ್ ಹೇಳಿ ಅವ್ರನ್ನ ವಿಸಿಟ್ ಮಾಡಿದ ಆದಮೇಲೆ ಡೆಮೋ ಎಲ್ಲ ನೋಡ್ಕೊಳ್ಳೋಕ್ಕೆ ಇಲ್ಲೆಲ್ಲ ಸೌಲಭ್ಯ ಇರುತ್ತೆ ಸರ್.